ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ರಾಘವ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಬ್ರೇಕರ್ ಬ್ಲಾಕು ಮಿಟಿಗೇಷನ್ ಬ್ಲಾಕ್ ಬಗ್ಗೆ ಕಲಿಯೋಣ. ಸೊ ಬ್ರೇಕರ್ ಬ್ಲಾಕು ತುಂಬ ಜನ ಏನು ಅನ್ಕೋತಾರೆ ಮಾರ್ಕೆಟಲ್ಲಿ, ಸೊ ಹೊಸಬ್ರು. ಸೊ ಮಾರ್ಕೆಟು ಮೂವ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಾರ್ಕೆಟು ಡೌನ್ ಟ್ರೆಂಡ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಸೊ ಈ ಥರ ಡೌನ್ ಟ್ರೆಂಡ್ ಹೋಗ್ತಾ ಇದೆ. ಸೊ ಬ್ರೇಕರ್ ಬ್ಲಾಕ್ನ ಕಲಿಯೋಣ ನಾವು ಇವಾಗ. ಸೊ ಇಲ್ಲಿ ಮಾರ್ಕೆಟು ಬ್ರೇಕ್ ಆಫ್ ಸ್ಟ್ರಕ್ಚರ್ ಮಾಡ್ತಾ ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಬ್ರೇಕರ್ ಬ್ಲಾಕು ಯಾವ ಥರ ಫಾರ್ಮ್ ಆಗುತ್ತೆ? ಸೊ ನಾವು ಡೀಪ್ ಆಗಿ ನೋಡಿದಾಗ ತುಂಬ ಜನ ಏನು ಅನ್ಕೋತಾರೆ, ಸೊ ಇಲ್ಲಿ ಆರ್ಡರ್ ಬ್ಲಾಕ್ ಇರುತ್ತೆ, ಎಲ್ಲಾನು ಇರುತ್ತೆ, ಸೆಲ್ ಮಾಡ್ತಾರೆ, ಇಟ್ಸ್ ಓಕೆ. ಬಟ್ ಒಂದು ಪಾಯಿಂಟಲ್ಲಿ ಬೈಯರ್ಸು ಸ್ಟ್ರಾಂಗ್ ಆಗಿ ಬರ್ತಾರೆ. ಸೊ ಎಲ್ಲಿಂದ ಬರ್ತಾರೆ, ಯಾಕೆ ಬರ್ತಾರೆ, ಅಲ್ಲಿ ರೀಸನ್ ಇರುತ್ತೆ. ಸೊ ಎಲ್ಲಿಂದ ಎಕ್ಸಾಕ್ಟ್ ಆಗಿ ಸ್ಟ್ರಾಂಗ್ ಬೈಯರ್ಸ್ ಬರ್ತಾರೆ, ಆ ಝೋನ್ ಯಾವುದು ಅಂತ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಸೊ ಇಲ್ಲಿಂದ ಮಾರ್ಕೆಟ್ ಏನು ಮಾಡುತ್ತೆ, ಸ್ಟ್ರಾಂಗ್ ಆಗಿ ಬೈಯರ್ಸ್ ಬಂದಾಗ ಮಾರ್ಕೆಟು ಈ ಲೋವರ್ ಹೈನ ಬ್ರೇಕ್ ಮಾಡಿಬಿಡುತ್ತೆ. ಸೊ ಲೋವರ್ ಹೈನ ಬ್ರೇಕ್ ಮಾಡಿಬಿಡುತ್ತೆ. ಸೊ ಇಲ್ಲಿ ನಮಗೆ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಗುತ್ತೆ. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಕ್ಕಾಗ ತುಂಬ ಜನ ಏನು ಅನ್ಕೋತಾರೆ, ಆರ್ಡರ್ ಬ್ಲಾಕ್ ಮಾರ್ಕ್ ಮಾಡಿಟ್ಟು, ಸೊ ಆರ್ಡರ್ ಬ್ಲಾಕು ಯಾವ ಥರ ಫೈಂಡ್ ಔಟ್ ಮಾಡೋದು, ಎಲ್ಲೆಲ್ಲಿ ಇರುತ್ತೆ ಆರ್ಡರ್ ಬ್ಲಾಕು, ಸೊ ಅದನ್ನು ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಸೊ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ ಅಂತ ತುಂಬ ಜನ ಅನ್ಕೋತಾರೆ, ಆಗಿರುತ್ತೆ. ಸೊ ಬಟ್ ಅದು ಆರ್ಡರ್ ಬ್ಲಾಕ್ಗೆ ಬರಲ್ಲ. ತುಂಬ ಜನ ಕಾಯ್ತಾ ಇರ್ತಾರೆ. ಸೊ ಈ ಥರ ಬಂದರೆ ರೀಟ್ರೇಸ್ ಆಗಿ ಈ ಥರ ಇಲ್ಲಿ ಬಂದರೆ ನಾವು ಬೈ ಮಾಡೋಣ ಅಂತ. ಬಟ್ ಅದು ಇಲ್ಲಿ ಬರಲ್ಲ. ಯಾಕೆ ಬರಲ್ಲ ಅಂದರೆ ಇಲ್ಲಿ ನಮಗೆ ಬ್ರೇಕರ್ ಬ್ಲಾಕು ಫಾರ್ಮ್ ಆಗಿರುತ್ತೆ. ಸೊ ಈ ಬ್ರೇಕರ್ ಬ್ಲಾಕು ಫಾರ್ಮ್ ಆದಾಗ, ಸೊ ಈ ಝೋನಲ್ಲಿ ಈ ಥರ ಬ್ರೇಕರ್ ಬ್ಲಾಕು ಫಾರ್ಮ್ ಆಗಿರುತ್ತೆ. ಸೊ ಬ್ರೇಕರ್ ಬ್ಲಾಕ್ ಫಾರ್ಮ್ ಆದಾಗ ಏನಾಗುತ್ತೆ, ಸೊ ಬ್ರೇಕರ್ ಬ್ಲಾಕ್ನ ಮಾರ್ಕೆಟು ಇಲ್ಲಿಂದಾನೇ ಹೊರಟೋಗ್ಬಿಡುತ್ತೆ. ಸೊ ಇಲ್ಲಿ ತನಕ ಬರಲ್ಲ. ಸೊ ತುಂಬ ಜನ ಇಲ್ಲಿ ವೇಟ್ ಮಾಡ್ತಿರ್ತಾರೆ, ಬಟ್ ಅವ್ರಿಗೆ ಇಲ್ಲಿ ಟ್ರೇಡ್ ಮಿಸ್ ಆಗಿಬಿಡುತ್ತೆ. ಸೊ ಬ್ರೇಕರ್ ಬ್ಲಾಕು ಯಾವ್ದು ಮಾರ್ಕ್ ಮಾಡಬೇಕು, ಎಲ್ಲಿಂದ ಮಾರ್ಕ್ ಮಾಡಬೇಕು, ಹೇಗೆ ಮಾರ್ಕ್ ಮಾಡಬೇಕು ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಜಾಯಿನ್ ಆಗೋರು ಅತಿ ಕಡಿಮೆ ಫೀಸ್ ಇದೆ, ತುಂಬ ಕಡಿಮೆ ಇದೆ. ಸೊ ಇಷ್ಟು ಡೀಪ್ ಆಗಿ ನಾಲೆಜ್ ಕೊಡೋರು ಜಾಸ್ತಿ ಯಾರು ಕೊಡಲ್ಲ. ಡೀಪ್ ಆಗಿ ನಾನು ಯೂಟ್ಯೂಬಲ್ಲಿ ಕೂಡ ಬೇಸಿಕ್ ಹಾಕ್ತೀನಿ. ಸೊ ಡೀಪ್ ಆಗಿ ಕ್ಲಾಸಲ್ಲಿ ಅದರ ಡೀಪ್ ಆಗಿ ಪ್ರತಿಯೊಂದು ಹೇಳ್ಕೊಡ್ತೀನಿ. ಸೊ ಇಷ್ಟು ICT ಕಾನ್ಸೆಪ್ಟ್ ಬಗ್ಗೆ, SMC ಬಗ್ಗೆ ತುಂಬ ಜನ ವಿಡಿಯೋಸ್ ಹಾಕಲ್ಲ. ಸೊ ನಾನು ಹಾಕ್ತಾ ಇದ್ದೀನಿ, ಕಾರಣ ನೀವು ಕಲೀರಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಸೊ ಬ್ರೇಕರ್ ಬ್ಲಾಕ್ ಆಗಿರುತ್ತೆ. ಬ್ರೇಕರ್ ಬ್ಲಾಕ್ನ ಮಾರ್ಕೆಟ್ ಅದ್ರ ಒಳಗಡೆ ಬಂದು ಅಲ್ಲಿಂದಾನೇ ಮಾರ್ಕೆಟು ಮೇಲ್ಗಡೆ ಹೋಗ್ಬಿಡುತ್ತೆ. ಸೊ ಈ ಆರ್ಡರ್ ಬ್ಲಾಕ್ ತನಕ ಮಾರ್ಕೆಟು ಬರೋದೇ ಇಲ್ಲ. ಸೊ ತುಂಬ ಜನ ವೇಟ್ ಮಾಡಿ ಇಲ್ಲಿಂದ ಟ್ರೇಡು ತುಂಬ ಜನಕ್ಕೆ ಮಿಸ್ ಆಗುತ್ತೆ. ಸೊ ಎಂಟ್ರಿ ಯಾವ ಥರ ಮಾಡೋದು ಎಲ್ಲ ನಾವು ಕರೆಕ್ಟಾಗಿ ಹೇಳ್ಕೊಡ್ತೀವಿ. ಸೊ ಇಲ್ಲೊಂದು ಬ್ರೇಕರ್ ಬ್ಲಾಕ್ನ ನಾವು ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಮಾರ್ಕೆಟು ಡೌನ್ ಟ್ರೆಂಡಲ್ಲಿ ಬರ್ತಾ ಇದೆ. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಫಾರ್ಮ್ ಮಾಡ್ತಾ ಮಾರ್ಕೆಟು ಇಲ್ಲಿಂದ ಕೆಳಗಡೆ ಬರ್ತಾ ಇದೆ. ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು. ಸೊ ಮಾರ್ಕೆಟ್ ಏನು ಮಾಡ್ತು, ಇಲ್ಲಿ ಲೋವರ್ ಹೈನ ಮಾರ್ಕೆಟು ಇಲ್ಲಿ ಬ್ರೇಕ್ ಮಾಡ್ತು. ಸೊ ಇಲ್ಲಿ ನಮಗೆ ಬೈ ಸೈಡ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು. ಸೊ ಇವಾಗ ಆರ್ಡರ್ ಬ್ಲಾಕ್ನ ನಾವು ಮಾರ್ಕ್ ಮಾಡಬೇಕು. ಸೊ ಆರ್ಡರ್ ಬ್ಲಾಕ್ನ ನಾವು ಮಾರ್ಕ್ ಮಾಡಿಟ್ಟಾಗ ಸೊ ಮಾರ್ಕೆಟು ಆರ್ಡರ್ ಬ್ಲಾಕ್ ಬರೋದೇ ಇಲ್ಲ. ಸೊ ಇಷ್ಟು ಝೋನ್ಗೆ ಮಾರ್ಕೆಟ್ ಬಂದೇ ಇಲ್ಲ. ಸೊ ಇಲ್ಲಿಂದ ಈ ಝೋನಿಂದ
ಇಲ್ಲಿ ತನಕ. ಸೊ ಮಾರ್ಕೆಟು ಈ ಆರ್ಡರ್ ಬ್ಲಾಕ್ಸ್ ಇರುತ್ತೆ, ಇನ್ಸ್ಟಿಟ್ಯೂಷನ್ ಬೈಯಿಂಗ್ ಝೋನ್ ಇರುತ್ತೆ, ಮಾರ್ಕೆಟು ಈ ಝೋನ್ಗೆ ಬರಲೇ ಇಲ್ಲ. ಸೊ ಮಾರ್ಕೆಟು ಮೇಲಿಂದ ಮೇಲೇ ಹೋಗ್ಬಿಡ್ತು. ಸೊ ತುಂಬ ಜನ ಆರ್ಡರ್ ಬ್ಲಾಕ್ನ ಮಾರ್ಕ್ ಮಾಡಿ ಇಟ್ಕೊಂಡು ಕಾಯ್ತಾ ಇರ್ತಾರೆ, ಬಟ್ ಮಾರ್ಕೆಟು ಅಲ್ಲಿ ಬರಲ್ಲ. ಸೊ ಇಲ್ಲಿ ಎಕ್ಸಾಕ್ಟ್ ಆಗಿ ನಮಗೆ ಬ್ರೇಕರ್ ಬ್ಲಾಕು ಫಾರ್ಮ್ ಆಗಿರುತ್ತೆ. ಸೊ ಈ ಝೋನಲ್ಲಿ ನಮಗೆ ಬ್ರೇಕರ್ ಬ್ಲಾಕು ಫಾರ್ಮ್ ಆಗಿರುತ್ತೆ. ಸೊ ಮಾರ್ಕೆಟು ಬ್ರೇಕರ್ ಬ್ಲಾಕ್ ಒಳಗಡೆನೆ ಬಂದು ಇಲ್ಲಿಂದಾನೇ ಮಾರ್ಕೆಟು ಹೋಗಿದೆ. ಸೊ ಈ ಬ್ರೇಕರ್ ಬ್ಲಾಕ್ನ ಐಡೆಂಟಿಫೈ ಮಾಡೋದು ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ. ಸೊ ಬ್ರೇಕರ್ ಬ್ಲಾಕ್ನ ಮಾರ್ಕೆಟು ರೆಸ್ಪೆಕ್ಟ್ ಮಾಡಿ ಅಲ್ಲಿಂದಾನೇ ಮಾರ್ಕೆಟು ಇಷ್ಟು ಮೇಲ್ಗಡೆ ಹೋಗಿದೆ. ಸೊ ಮಾರ್ಕೆಟು ಬ್ರೇಕರ್ ಬ್ಲಾಕ್ ಫಾರ್ಮ್ ಆದರೆ ಕೆಳಗಡೆ ಬರೋಕ್ಕೆ ಬಿಡಲ್ಲ. ಸೊ ಅರ್ಥ ಮಾಡ್ಕೋಬೇಕು. ಸೊ ಸೇಮ್ ಆಸ್ ಎ ಮಿಟಿಗೇಷನ್ ಬ್ಲಾಕಲ್ಲಿ ಕೂಡ ಅದೇ ಥರ ಆಗುತ್ತೆ. ಸೊ ಬ್ರೇಕರ್ ಬ್ಲಾಕು, ಮಿಟಿಗೇಷನ್ ಬ್ಲಾಕ್, ಸೊ ಎರಡು ಬರುತ್ತೆ. ಸೊ ಒಂದು ಬ್ರೇಕರ್ ಬ್ಲಾಕ್ನ ನಾವು ಕಲ್ತ್ವಿ. ಸೊ ಇವಾಗ ಮಿಟಿಗೇಷನ್ ಬ್ಲಾಕು ಸಿಂಪಲ್ ಇದೆ. ಸೊ ನಿಮಗೆ ಇಲ್ಲಿ BOS ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಆದಾಗ ಮಾರ್ಕೆಟು ರೀಟ್ರೇಸ್ ಆಗಿ ಬೈಯಿಂಗ್ ಝೋನ್ಗೆ ಬಂತು. ಸೊ ಬೈಯಿಂಗ್ ಝೋನ್ಗೆ ಬಂದಾಗ ಮಾರ್ಕೆಟು ವಾಪಸ್ ಮತ್ತೆ ಮೇಲ್ಗಡೆ ಹೋಗಬೇಕಾಗಿತ್ತು. ಸೊ ಮಾರ್ಕೆಟು ಮೇಲ್ಗಡೆ ಹೋಗೋದಿಲ್ಲ. ಸೊ ಇಲ್ಲಿಂದಾನೇ ಮಾರ್ಕೆಟು ರಿವರ್ಸ್ ಆಗಿ ಮಾರ್ಕೆಟ್ ಏನು ಮಾಡುತ್ತೆ, ಸೊ ಈ ಥರ ಕೆಳಗಡೆ ಹೋಗ್ಬಿಡುತ್ತೆ. ಸೊ ಇಲ್ಲಿಂದ ನಾವು ಈ ಥರ ಇದನ್ನು ಮಾರ್ಕ್ ಮಾಡಿದ್ರೆ, ಸೊ ಎಕ್ಸಾಕ್ಟ್ ಆಗಿ ಈ ಝೋನ್ಗೆ ನಮಗೆ ಮಿಟಿಗೇಷನ್ ಬ್ಲಾಕು ಸಿಗುತ್ತೆ. ಸೊ ಈ ಮಿಟಿಗೇಷನ್ ಬ್ಲಾಕ್ ಆದಾಗ ಸೊ ಮಾರ್ಕೆಟು ಮಿಟಿಗೇಷನ್ ಬ್ಲಾಕ್ನ ಅದರ ಹತ್ರ ಹೋಗಿ ಅದನ್ನು ಮಾರ್ಕೆಟು ಟಚ್ ಮಾಡಿ ಮಾರ್ಕೆಟು ಅದನ್ನು ರೆಸ್ಪೆಕ್ಟ್ ಮಾಡಿ ಮಾರ್ಕೆಟು ಇಲ್ಲಿಂದ ಮತ್ತೆ ಡ್ರಾಪ್ ಆಗುತ್ತೆ. ಸೊ ತುಂಬ ಜನ ಮತ್ತೆ ಮೇಲ್ಗಡೆ ಹೋಗುತ್ತೆ ಅಂತ ಬೈ ಮಾಡ್ತಿರ್ತಾರೆ, ಬಟ್ ಮಿಟಿಗೇಷನ್ ಬ್ಲಾಕ್ ಇರುತ್ತೆ. ಮಿಟಿಗೇಷನ್ ಬ್ಲಾಕು ಮೇಲ್ಗಡೆ ಹೋಗೋಕ್ಕೆ ಬಿಡಲ್ಲ. ಸೊ ಇವನ್ ಇಲ್ಲಿ ಇಂಟರ್ನಲ್ ಸ್ಟ್ರಕ್ಚರ್ ಆಗಿದೆ. ಇವನ್ ಆರ್ಡರ್ ಬ್ಲಾಕ್ಗೂ ಹೋಗಲ್ಲ ಮಾರ್ಕೆಟು. ಇಲ್ಲಿ ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ ಒಂದೇ ಇರುತ್ತೆ. ಸೊ ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ ಇಲ್ಲಿರುತ್ತೆ. ಇವನ್ ಮಾರ್ಕೆಟು ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ಗೂ ಹೋಗದೆ ಮಾರ್ಕೆಟು ಮಿಟಿಗೇಷನ್ ಬ್ಲಾಕಿಂದಾನೇ ಡೈರೆಕ್ಟ್ ಆಗಿ ಇಲ್ಲಿಂದ ಫಾಲ್ ಆಗುತ್ತೆ. ಸೊ ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಸೊ ಮಿಟಿಗೇಷನ್ ಬ್ಲಾಕು, ಬ್ರೇಕರ್ ಬ್ಲಾಕು ಆಗುತ್ತೆ, ಎಲ್ಲಿಂದ ಹೋಗುತ್ತೆ, ಎಲ್ಲಿ ಮಾರ್ಕ್ ಮಾಡಬೇಕು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಓನ್ಲಿ ಸ್ಮಾರ್ಟ್ ಮನಿ ಬೇಸಿಕ್ ಆಗಿ ಅಥವಾ ಯಾರಿಂದಲೋ ಕಲ್ತಿರ್ತಾರೆ, ಬಟ್ ಮಿಟಿಗೇಷನ್ ಬ್ಲಾಕು ಅವ್ರಿಗೆ ಗೊತ್ತಿರಲ್ಲ, ಬ್ರೇಕರ್ ಬ್ಲಾಕು ಗೊತ್ತಿರಲ್ಲ. ಸೊ ಬ್ರೇಕರ್ ಬ್ಲಾಕು ಮಿಟಿಗೇಷನ್ ಬ್ಲಾಕ್ಗೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ನಮಗೆ ಮಾರ್ಕೆಟು ಇಲ್ಲಿ BOS ಆಯಿತು, ಮಾರ್ಕೆಟು ರೀಟ್ರೇಸ್ ಆಯಿತು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು, ಆರ್ಡರ್ ಬ್ಲಾಕ್ ಹೋಯಿತು, ಆರ್ಡರ್ ಬ್ಲಾಕಿಂದ ಮಾರ್ಕೆಟು ಮತ್ತೆ ಕೆಳಗಡೆ ಡ್ರಾಪ್ ಆಯಿತು. ಕರೆಕ್ಟಾ? ಸೊ ಅದು ಆದಾಗ ಮಾರ್ಕೆಟ್ ನಮಗೆ ಮತ್ತೆ ಇಲ್ಲಿ ಈ ಲೋವರ್ ಲೋನ ಬ್ರೇಕ್ ಮಾಡಿ ಮಾರ್ಕೆಟು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತು. ಸೊ ಇಲ್ಲಿಂದಾನೇ ಮಾರ್ಕೆಟು ಕೆಳಗಡೆ ಹೋಗಿದೆ, ಬಟ್ ಮೇಲ್ಗಡೆ ಬರೋದೇ ಇಲ್ಲ. ಸೊ ಈ ಥರ ತುಂಬ ಮಾರ್ಕೆಟಲ್ಲಿ ಆಗುತ್ತೆ. ಸೊ ಇಲ್ಲಿ ವೇಟ್ ಮಾಡಿ ಕೂತಾಗ ಮಾರ್ಕೆಟು ಇಲ್ಲಿಂದಾನೇ ಮತ್ತೆ ಮಾರ್ಕೆಟು ಕೆಳಗಡೆ ಹೋಗ್ಬಿಡುತ್ತೆ. ಸೊ ಮಿಟಿಗೇಷನ್ ಬ್ಲಾಕು ನಾವು ನೋಡಿದ್ರೆ, ಸೊ ಮಿಟಿಗೇಷನ್ ಬ್ಲಾಕು ಫೈಂಡ್ ಔಟ್ ನಾವು ಮಾಡೋಣ. ಎಲ್ಲಿ ಎಕ್ಸಾಕ್ಟ್ ಆಗಿ ಮಿಟಿಗೇಷನ್ ಬ್ಲಾಕ್ ಫಾರ್ಮ್ ಆಗಿದೆ, ಮಾರ್ಕೆಟ್ ಅದನ್ನು ಟಚ್ ಮಾಡಿ ಹೋಗಿದೆಯಾ ಅಂತ. ಸೊ ಮಾರ್ಕೆಟು ಇಲ್ಲಿಂದ ಡ್ರಾಪ್ ಆಗ್ತಾ ಇದೆ. ಸೊ ಡ್ರಾಪ್ ಆಯಿತು, ಮಾರ್ಕೆಟು ಇಂಟರ್ನಲ್ ಸ್ಟ್ರಕ್ಚರ್ ಫಾರ್ಮ್ ಆಯಿತು, ಮತ್ತೆ ಮಾರ್ಕೆಟು ಮೇಲ್ಗಡೆ ಹೋಗಿ ಇಂಟರ್ನಲ್ ಸ್ಟ್ರಕ್ಚರ್ ಕೊಡ್ತು. ಸೊ ಮಾರ್ಕೆಟು
ಆರ್ಡರ್ ಬ್ಲಾಕ್ ಬರಬೇಕಾಗಿತ್ತು. ಇಂಟರ್ನಲ್ ಸ್ಟ್ರಕ್ಚರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು. ಸೊ ಇಲ್ಲಿ ನಮಗೆ ಕೆಳಗಡೆ ಒಂದು ಆರ್ಡರ್ ಬ್ಲಾಕ್ ಇದೆ. ಆರ್ಡರ್ ಬ್ಲಾಕಲ್ಲಿ ತುಂಬ ಜನ ಬೈ ಮಾಡ್ತಾರೆ. ಇದು ನಮ್ಮ ಆರ್ಡರ್ ಬ್ಲಾಕ್ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದು ನಮ್ಮ ಆರ್ಡರ್ ಬ್ಲಾಕ್. ಸೊ ಮಾರ್ಕೆಟ್ ಇಲ್ಲಿ ಬರಲೇ ಇಲ್ಲ. ಸೊ ಆರ್ಡರ್ ಬ್ಲಾಕಿಂದ ಬಂದರೆ ತುಂಬ ಜನ ಟ್ರೇಡ್ ತೊಗೊಳಕ್ಕೆ ವೆಯ್ಟ್ ಮಾಡ್ತಿರ್ತಾರೆ. ಬಟ್ ಮಾರ್ಕೆಟ್ ಇದನ್ನು ಬಂದು ಟಚ್ ಮಾಡೋದೇ ಇಲ್ಲ. ಸೊ ಇಲ್ಲಿ ನಮಗೆ ಮಿಟಿಗೇಷನ್ ಬ್ಲಾಕು ಫಾರ್ಮ್ ಆಗಿದೆ. ಸೊ ಈ ಮಿಟಿಗೇಷನ್ ಬ್ಲಾಕಿಂದ ಮಾರ್ಕೆಟು ಎಕ್ಸಾಕ್ಟಾಗಿ ಇಲ್ಲಿಂದಾನೇ ಈ ಮಿಟಿಗೇಷನ್ ಬ್ಲಾಕ್ನ ರೆಸ್ಪೆಕ್ಟ್ ಮಾಡಿ ಇಲ್ಲಿಂದಾನೇ ಮಾರ್ಕೆಟು ಮೇಲ್ಗಡೆ ಹೋಗಿದೆ. ಸೊ ಅದು ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಬ್ರೇಕರ್ ಬ್ಲಾಕು ಮಿಟಿಗೇಷನ್ ಬ್ಲಾಕು ಯಾವ ಥರ ಮಾರ್ಕ್ ಮಾಡಬೇಕು, ಸೊ ಇದನ್ನು ನಾನು ನೀಟಾಗಿ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬ್ರೇಕರ್ ಬ್ಲಾಕು ಯಾವಾಗ ಆಗುತ್ತೆ, ಮಿಟಿಗೇಷನ್ ಬ್ಲಾಕು ಯಾವಾಗ ಆಗುತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಬಹುದು. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಡೀಪಾಗಿ, ICTನೂ ಕಾನ್ಸೆಪ್ಟು ಡೀಪಾಗಿ ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ. ಸೊ ಮತ್ತೆ ಬೇರೆ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.